ಹೋಗಿತ್ತು. ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಕುಂಚ ಹಿಡಿದು ಮನಸ್ಸಿನಲ್ಲಿದ್ದ ಚಿತ್ತಾರವನ್ನ ಕಾಗದ ಮೇಲೆ ಮೂಡಿಸಿದ್ರು. ಇದು ಗಿನ್ನಿಸ್ ಮತ್ತು ಲಿಮ್ಕಾ ದಾಖಲೆಗೂ ಸೇರ್ಪಡೆಯಾಯಿತು. ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿ ರಿಪಬ್ಲಿಕ್ ಡೇಯನ್ನ ಡಿಫರೆಂಟ್ ಆಗಿ ಆಚರಿಸಲಾಯಿತು. ಒಂದೇ ಮಾತರಂ ಕಲರ್ಥಾನ್ ಬ್ರೇತ್ ಎಂಟರ್ಟೈನ್ಮೆಂಟ್ ಆಶ್ರಯದಲ್ಲಿ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸಣ್ಣ ಸಣ್ಣ ಮಕ್ಕಳು ಕುಂಚ ಹಿಡಿದು ತಮ್ಮ ಕಲ್ಪನೆಗೆ ಮೂಡಿದ್ದನ್ನ ಚಿತ್ರರೂಪಕ್ಕೆ ಇಳಿಸಿದ್ರು. ತುಂಬಾ ಇಷ್ಟ ಆಯ್ತು ಬಂದಿದ್ದಕ್ಕೆ. ನನ್ನ ಇಷ್ಟದ ಕಾರ್ಟೂನ್ ಕ್ಯಾರೆಕ್ಟರ್ಸ್ ನ ಬಂದೆ, ನಂಗೆ ತುಂಬಾ ಖುಷಿ ಆಯ್ತು. ನಾನು ಛೋಟಾ ಭೀಮು, ಡೋರೆಮಾನು, ನೋಬಿತಾ, ಜಿಯಾನು. ವಿಶೇಷ ಅಂದ್ರೆ 6 ವರ್ಷದ ಪುಟಾಣಿಗಳಿಂದ ಹಿಡಿದು 80 ವರ್ಷದ ವೃದ್ಧರು ಈ ಡ್ರಾಯಿಂಗ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದ್ರು. ಕಲರ್ಥಾನ್ ನಲ್ಲಿ ಛೋಟಾ ಭೀಮ್, ಚುಟ್ಕಿ, ರಾಜು ವೇಷಧಾರಿಗಳು ಮಕ್ಕಳ ಮನಗೆದ್ರು. ಆಮೇಲೆ ನಾವು ಬಂದು ಡ್ರಾಯಿಂಗ್ ಕಾಂಪಿಟೇಷನ್ ಶುರು ಆಯ್ತು. ಇಲ್ಲಿ ಎಲ್ಲ ಲೆಫ್ಟ್ ಅಂಡ್ ರೈಟ್ ಬರ್ಬೋದು, ಇಲ್ಲಿ ಇನ್ಕ್ಲೂಡಿಂಗ್ ಡ್ರಾಯಿಂಗ್ ಶೀಟ್, ರೆಡ್ ಪೆನ್ಸಿಲ್, ಸ್ಕೇಲ್, ಕ್ರೇಯಾನ್ಸ್, ಏನೇನ್ ಬೇಕು ಎಲ್ಲ ಕೊಡ್ತಾರೆ. ಅಂಡ್ ಫ್ರಮ್ 6 to 60 years ಎವ್ರಿ ಒನ್ ಇಸ್ ಅಲೌಡ್ ಟು ಡೂ ದಿಸ್. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯ್ತು. ಲೈಕ್ ಎಲ್ಲರೂ ಒಂದ್ ದಿವಸ ಎಲ್ಲರೂ ನಮ್ಮ ಸ್ಟ್ರೆಸ್ ಅಲ್ಲಿ ದಿನ ಬೆಳಗ್ಗೆ ಓಡಾಡ್ತಿರ್ತೀವಿ, ಒಂದ್ ದಿವಸ ಗೆಟ್ ಟುಗೆದರ್ ಇಡೀ ಫ್ಯಾಮಿಲಿ ಕೂತ್ಕೊಂಡು ಕಲರಿಂಗ್ ಡ್ರಾಯಿಂಗ್ ಮಾಡಿದ್ ವಾಸ್ ವೆರಿ ಇಂಪ್ರೆಸಿವ್. 5 ವಿಭಾಗಗಳಲ್ಲಿ ನಡೆದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಸುಮಾರು 10,000ಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ರು. ಹೀಗಾಗಿ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ಪೇಂಟಿಂಗ್ ಕಲಾವಿದರು ಚಿತ್ರ ಬಿಡಿಸಿದ್ರಿಂದ ಈ ಕಲರ್ಥಾನ್ 2014ರ ಗಿನ್ನಿಸ್ ಮತ್ತು ಲಿಮ್ಕಾ ದಾಖಲೆಗೆ ಸೇರ್ಪಡೆಯಾಯಿತು. ಯಾವಾಗ್ಲೂ ಬ್ಯುಸಿಯಾಗಿರುತ್ತಿದ್ದ ಸಿಟಿ ಮಂದಿ ವೀಕೆಂಡ್ ಅನ್ನು ಮಕ್ಕಳ ಜೊತೆ ಪಾರ್ಕ್ನಲ್ಲಿ ಖುಷಿಯಿಂದ ಕಳೆದ್ರು. ವಸಂತ್ ಜೊತೆ ಶ್ರುತಿ ತಂತ್ರಿ, ಸಮಯ ನ್ಯೂಸ್, ಬೆಂಗಳೂರು. ಇವತ್ತು ಸೆಂಟ್ರಲ್ ಕಾಲೇಜಿನ